ವೀಕ್ಷಕರೇ, ಮೀನರಾಶಿಯವರಿಗೆ ಪದೇ ಪದೇ ಹಣಕಾಸಿನ ಸಮಸ್ಯೆಗಳು ಬರೋದು ಯಾಕೆ? ಎಷ್ಟೇ ದುಡ್ಡು ಬರ್ತಾ ಇದೆ, ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ಯಾವುದಕ್ಕೋ ಇಟ್ಟಿದ್ದು ಮತ್ಯಾವುದಕ್ಕೋ ಹೋಗಿರುತ್ತೆ. ಈ ರೀತಿಯಾಗಿ ಪದೇ ಪದೇ ಜೀವನದಲ್ಲಿ ಅನೇಕ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತದ್ದಕ್ಕೆ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುವಂತದ್ದು. ಅಂದ್ರೆ ನಿಮಗೆ ಹಣಕಾಸಿನ ಸಮಸ್ಯೆಗಳು ಯಾಕೆ ಬರ್ತಾ ಇದೆ, ಮತ್ತೆ ಹಣಕಾಸನ್ನ ಉಳಿಸ್ಕೊಳ್ಳೋದಕ್ಕೆ, ಹಣಕಾಸಿನ ಅಭಿವೃದ್ಧಿಯನ್ನ ಪಡೆಯೋದಕ್ಕೆ ಏನ್ ಪರಿಹಾರ ಇದೆ ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯ ಈ ವಿಡಿಯೋದಲ್ಲಿ ತಿಳ್ಕೊತೀರಿ. ವಿಡಿಯೋ ಕೊನೆ ತನಕ ನೋಡಿ. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡಬೇಡೋಣ, ಬನ್ನಿ. ನೋಡಿ, ಮೀನರಾಶಿಯವರ ಅಧಿಪತಿ ಯಾರು ಅಂತಂದ್ರೆ ಗುರು, ಬೃಹಸ್ಪತಿ. ಗುರು ಅಧಿಪತಿ ಆಗಿರತಕ್ಕಂಥದ್ರಿಂದ ಗುರುವಿನ ಪ್ರಭಾವ, ಗುರುವಿನ ಗ್ರಹ ಅಂತಂದ್ರೆ ಏನು? ಗುರು ಜ್ಞಾನ, ಸಂಪತ್ತು, ವಿಸ್ತರಣೆ, ಸೌಭಾಗ್ಯ ಮತ್ತೆ ಧರ್ಮವನ್ನ ಪ್ರತಿನಿಧಿಸತಕ್ಕಂತಹ ಗ್ರಹ ಗುರು ಆಗಿರುವಂಥದ್ದು. ಇದರಿಂದ ಮೀನರಾಶಿಯವರಿಗೆ ಸಹಜವಾಗಿ ಸಾಮಾನ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಒಂದು ಔದಾರ್ಯ ಇರುತ್ತೆ, ಒಂದು ದಯೆ ಇರುತ್ತೆ, ಹೆಚ್ಚಿನ ಅದೃಷ್ಟ ಇರುತ್ತೆ, ಜೊತೆಗೆ ಪ್ರೀತಿ, ಕರುಣೆ, ಕನಿಕರ ಇರುತ್ತೆ. ಇದ್ರ ಪರಿಣಾಮ ಏನಾಗುತ್ತೆ ಅನ್ನೋದು ನಾನು ವಿಡಿಯೋದಲ್ಲಿ ಮುಂದೆ ತಿಳಿಸ್ತೀನಿ. ಆದ್ರೆ ಗುರುವಿನ ಪ್ರಭಾವದಿಂದ ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸನೂ ಆಗಿರುತ್ತೆ, ಪ್ರಾಯೋಗಿಕವಾಗಿರ್ತಕ್ಕಂಥ ಕನಸುಗಳು ಇರುತ್ತೆ, ಭವಿಷ್ಯದ ಬಗ್ಗೆ ಅತಿಯಾಗಿರ್ತಕ್ಕಂಥ ಆಶಾವಾದ ಕೆಲ ಸಮಸ್ಯೆಗಳಿಗೂ ಕೂಡ ಕಾರಣ ಆಗುವಂತದ್ರ ಬಗ್ಗೆ ಇರುತ್ತೆ. ಹಣದ ಒಂದು ಹರಿವು ಉತ್ತಮವಾಗಿದ್ರೂ ಕೂಡ ಉಳಿತಾಯ ಹಾಗೂ ವ್ಯವಸ್ಥಿತವಾಗಿ ಹೂಡಿಕೆಯ ಕೊರತೆಯಿಂದಾಗಿ ಕೆಲವೊಮ್ಮೆ ಹಣಕಾಸಿನ ಸ್ಥಿತಿಯಲ್ಲಿ ಬಹಳಷ್ಟು ಏರಿಳಿತಗಳನ್ನ ಜೀವನದಲ್ಲಿ ಅನುಭವಿಸಬೇಕಾಗುತ್ತೆ. ಇನ್ನು ಜಲತತ್ವದ ರಾಶಿ ಇದು. ಜಲತತ್ವ ಅಂತಂದ್ರೆ ನೋಡಿ, ಮೀನರಾಶಿಯವರು ಭಾವನಾತ್ಮಕವಾಗಿರ್ತಕ್ಕಂಥ ಕನಸುಗಾರರು ಅಂತ ಹೇಳ್ಬೋದು. ಸಹಾನುಭೂತಿ ಇರುತ್ತೆ, ಮತ್ತೆ ಸೃಜನಾತ್ಮಕವಾಗಿರ್ತಕ್ಕಂಥ ಒಂದು ಕಲ್ಪನೆ ಇರತಕ್ಕಂಥದ್ದು. ಆದ್ರೆ ಜಲತತ್ವ ಕೆಲವೊಮ್ಮೆ ನಿರ್ಧಾರಗಳಲ್ಲಿ ಕೆಲ ದ್ವಂದ್ವ ನಿರ್ಧಾರಗಳು ಇರುತ್ತೆ. ವಾಸ್ತವಿಕತೆಯನ್ನ ಅಂದ್ರೆ ವಾಸ್ತವದಲ್ಲಿ ಏನ್ ನಡೀತಾ ಇರುವಂತದ್ದನ್ನ ನಿರ್ಲಕ್ಷ್ಯ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಗೊಂದಲ ಹಾಗೂ ಸುಲಭವಾಗಿ ಬೇರೆಯವರಿಂದ ಮೋಸಕ್ಕೆ ಒಳಗಾಗುವಂತಹ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಸಹಾಯ ಮಾಡುವ ಗುಣದಿಂದಾಗಿ ಹಣಕಾಸಿನ ವಿಷಯದಲ್ಲಿ ಇತರರಿಗಿಂತ ಹೆಚ್ಚು ಖರ್ಚು ಮಾಡುವಂತಹ ಹಣಕಾಸಿನ ಸಮಸ್ಯೆಗಳಿಗೆ ಸಿಲುಕುವಂತಹ ಸಾಧ್ಯತೆಗಳಿರುತ್ತೆ. ದೊಡ್ಡ ಬಿಗ್ಗೆಸ್ಟ್ ವೀಕ್ನೆಸ್ ಪಾಯಿಂಟ್ ಏನು ಅಂತಂದ್ರೆ ನಂಬಿ ಮೋಸ ಹೋಗುವುದು. ಎಲ್ಲರನ್ನೂ ನಂಬಿಡ್ತೀರಿ. ಕಷ್ಟ ಅಂತ ಬಂದವರಿಗೆ ಯಾರಿಗೂ ಕೂಡ ನೀವು ಸುಮ್ನೆ ನೋಡ್ತಾ ಕೂಡಲ್ಲ. ಅವರಿಗೆ ಹೆಲ್ಪ್ ಮಾಡುವಂತಹ ಒಂದು ಹೆಲ್ಪಿಂಗ್ ನೇಚರ್ ಇರುತ್ತಲ್ಲ, ಹೆಲ್ಪಿಂಗ್ ನೇಚರ್ ಇಂದಾನೆ ಅನೇಕ ಸಲ ನೀವು ಸಮಸ್ಯೆಗಳನ್ನ ಅನುಭವಿಸ್ತಾ ಇರತಕ್ಕಂಥದ್ದು. ಎಷ್ಟು ಜನ ಬೇರೆಯವ್ರಿಗೆ ಸಮಸ್ಯೆ ಮಾಡಿ ನೀವು ಸಮಸ್ಯೆಗೆ ಸಿಕ್ಕಾಕೊಂಡಿಲ್ಲ, ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಯಾಕಂದ್ರೆ ಬೇಗ ಮರಗ್ಬಿಡ್ತೀರಲ್ವಾ, ಬೇಗ ಕರಗ್ಬಿಡ್ತೀರಲ್ವಾ, ಬೇಗ ಬೇರೆಯವ್ರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡ್ಬಿಡ್ತೀರಲ್ವಾ. ನಿಮ್ಮ ಸಮಸ್ಯೆಗಳನ್ನ ಎಷ್ಟು ಜನ ಎಷ್ಟು ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನೋಡಿ, ಭಾವನಾತ್ಮಕವಾಗಿರ್ತಕ್ಕಂಥ ನಿರ್ಧಾರಗಳು, ಹಣಕಾಸಿನ ವಿಷಯದಲ್ಲಿ ತಾರ್ಕಿಕವಾಗಿರ್ತಕ್ಕಂತಹ ಚಿಂತೆಗಳು ಇರ್ತವೆ. ಹೆಚ್ಚು ಪ್ರಾಮುಖ್ಯತೆ ನೀಡತಕ್ಕಂಥದ್ದು ಭಾವನೆಗಳಿಗೆ. ಆ ಭಾವನೆಗಳಿಗೆ ಪ್ರಾಮುಖ್ಯತೆ ನೀಡಿಯೇ ನೀವು ಹಣಕಾಸಿಗೆ ಪ್ರಾಮುಖ್ಯತೆ ನೀಡಲ್ಲ. ಅದು ಒಂದು ವೀಕ್ನೆಸ್ ಪಾಯಿಂಟು. ಇನ್ನು ಅಪಾಯಕಾರಿ ಹೂಡಿಕೆಗಳು. ಈ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಯಾರೋ ಏನೋ ಹೇಳ್ಬಿಡ್ತಾರೆ, ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ, ಮತ್ತೊಬ್ರು ಮಾಡಿದ್ದಾರೆ, ಇಂಥ ಊಹಾಪೋಹಗಳನ್ನ ನಂಬಿಕೊಂಡು ಬೇರೆ ಬೇರೆ ಎಲ್ಲೋ ಹೂಡಿಕೆ ಮಾಡ್ಬಿಡೋದು, ಅಥವಾ ಹೂಡಿಕೆ ಅಂತಂದ್ರೆ ಈ ವ್ಯಾಪಾರ ಮಾಡೋದು, ಅಥವಾ ದುಡ್ಡು ತಗೊಂಬಂದು ಹಾಕ್ಬಿಡೋದು, ಅಥವಾ ಡೇಂಜರ್ ಇರುವಂತ ದುಡ್ಡು ತಗೊಂಬಂದ್ಬಿಡೋದು, ಆಮೇಲೆ ಕೊಡೋಕಾಗದೆ ಒದ್ದಾಡ್ಬಿಡೋದು. ಈ ರೀತಿಯಾಗಿರ್ತಕ್ಕಂಥ ರಿಸ್ಕಿ ಇರ್ತಕ್ಕಂತಹ ವ್ಯವಹಾರಗಳಲ್ಲಿ ಕೈ ಹಾಕ್ಬಿಡೋದು ಬೇರೆಯವ್ರನ್ನ ನಂಬಿಕೊಂಡು. ಇದರಿಂದ ಏನಾಗುತ್ತೆ, ಹಣಕಾಸಿನ ಸಮಸ್ಯೆಗಳು ನಿರಂತರವಾಗಿ ಬಾಧಿಸುವಂತ ಸಾಧ್ಯತೆ ಇರುತ್ತೆ. ಇನ್ನು ಉಳಿತಾಯದಲ್ಲಿ ನಿರ್ಲಕ್ಷ್ಯ. ನಿಮಗೇನಾಗುತ್ತೆ, ಪ್ರಸ್ತುತ ಸಂತೋಷಕ್ಕಾಗಿ ಒಂದು ಸನ್ನಿವೇಶ, ವಾಸ್ತವ ಸನ್ನಿವೇಶಗಳು ಏನಿರುತ್ತೆ ಅಷ್ಟನ್ನೇ ಮನುಷ್ಯನಲ್ಲಿ ಇಟ್ಕೋತೀರಿ. ಭವಿಷ್ಯದಲ್ಲಿ ಬರಬೇಕಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಪ್ರೆಸೆಂಟ್ ಏನ್ ನಡೀತಾ ಇದೆ ಅದನ್ನೇ ಗಮನದಲ್ಲಿ ಇಟ್ಕೊಂಡು ಖರ್ಚು ಮಾಡ್ಬಿಡ್ತೀರಿ. ಈಗ ಬಹಳ ಅರ್ಜೆಂಟ್ ಇದೆಯಪ್ಪ, ನಾನು ಖರ್ಚು ಮಾಡ್ಬಿಡ್ಬೇಕೀಗ. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಖರ್ಚು ಮಾಡ್ಬಿಡ್ತೀರಿ, ಆಮೇಲೆ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಡ್ತೀರಿ. ಭವಿಷ್ಯದಲ್ಲಿ ಹಣ ಇರೋದಿಲ್ಲ, ಸಾಲ ಮಾಡ್ಬೋದು. ಈ ರೀತಿಯಾದಂತ ಸಮಸ್ಯೆಗಳು. ಬೇಜವಾಬ್ದಾರಿನೂ ಇರುತ್ತೆ. ನಿಮ್ದು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಬೇಜವಾಬ್ದಾರಿ ಇರುತ್ತೆ. ತಡ ಮಾಡ್ಬಿಡೋದು. ಯಾವುದೋ ಒಂದು ಅವಕಾಶ ಇರುತ್ತೆ, ಸಡನ್ ಆಗಿ ಉಪಯೋಗಿಸ್ಕೊಳ್ಳಲ್ಲ. ಏನಾಗುತ್ತೋ ಅಂತ ಕಾದ್ ನೋಡೋ ತಂತ್ರ, ಅಥವಾ ನಿಧಾನ ಮಾಡೋ ತಂತ್ರ,
ಈ ನಿಧಾನ ಮಾಡುವಂತದ್ರಿಂದ ಅವಕಾಶಗಳು ಕೈತಪ್ಪೋಗುತ್ತೆ. ಬೇರೆಯವರ ಮೇಲೆ ಅವಲಂಬಿತರಾಗ್ಬಿಡ್ತೀರಿ. ಬೇರೆಯವರ ಮೇಲೆ ಅವಲಂಬಿತರಾದಾಗ ಅವ್ರು ಹೇಳ್ಬೋದಾ, ಇವ್ರು ಹೇಳ್ಬೋದಾ, ಅವ್ರ ಸಜೆಷನ್ ಇವ್ರ ಸಜೆಷನ್ ಕೇಳ್ತಾ ಸಮಯ ವ್ಯರ್ಥ ಮಾಡ್ಕೊಂಡು ಇರುವಂತ ಅವಕಾಶವನ್ನ ಕೈ ತಪ್ಪಿಸ್ಕೊಂಡ್ಬಿಡ್ತೀರಿ. ಇದು ಕೂಡ ಒಂದು ಬಿಗ್ ಮೈನಸ್ ಪಾಯಿಂಟ್ ಆಗಬಹುದು ನಿಮ್ಮ ಹಣಕಾಸಿನ ವಿಚಾರದಲ್ಲಿ. ಇನ್ನು ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಿತಿಯನ್ನ ನೋಡ್ಬೇಕಾಗತ್ತೆ. ಗುರು ಏನಾದ್ರೂ ದುರ್ಬಲರಾಗಿದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಕೆಟ್ಟ ಸ್ಥಾನದಲ್ಲಿದ್ರೆ ಹಣಕಾಸಿನಲ್ಲಿ ತೊಂದರೆಗಳಾಗ್ತವೆ. ಒಂದು ಉತ್ತಮವಾಗಿರ್ತಕ್ಕಂಥ ಜ್ಯೋತಿಷ್ಯರಲ್ಲಿ ನಿಮ್ಮ ಒಂದು ಹತ್ತಿರದಲ್ಲಿ ಯಾರಾದ್ರೂ ಜ್ಯೋತಿಷ್ಯರಿದ್ರ ಅಥವಾ ನಿಮಗ್ ಗೊತ್ತಿದ್ದವ್ರು ಯಾರಾದ್ರೂ ಇದ್ರು, ವಿಶ್ವಾಸಿಕರಿದ್ರು ಅಂತಂದ್ರೆ ಅಲ್ಲಿ ಸೂಕ್ತವಾಗಿರ್ತಕ್ಕಂತಹ ವಿಶ್ಲೇಷಣೆಯನ್ನ ನಿಮ್ಮ ಜನ್ಮ ಜಾತಕವನ್ನ ಪರಿಶೀಲಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಬಹಳ ವಿಶೇಷವಾಗಿ ಈ ವಿಡಿಯೋದಲ್ಲಿ ಇನ್ನೂ ಇಂಪಾರ್ಟೆಂಟ್ ಆದಂತ ಮಾಹಿತಿ ಹೇಳೋದಿದೆ, ಅದ್ರ ಬಗ್ಗೆ ಹೇಳೋಣ. ಆದ್ರೆ ನಿಮಗಾಗಿನೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿ ಬಹಳ ಇಂಟ್ರೆಸ್ಟ್ ಇದೆ ಇನ್ನು ಮುಂದೆ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಬಹಳ ವಿಶೇಷವಾಗಿ ವಾಸ್ತವಿಕವಾದ ಯೋಜನೆಯನ್ನ ನೀವು ರೂಪಿಸ್ಕೋಬೇಕಾಗತ್ತೆ. ಅಂದ್ರೆ ಭಾವನಾತ್ಮಕ ನಿರ್ಧಾರಗಳನ್ನ ಬಿಡಬೇಕು. ಯಾರೇನೇ ಹೇಳಿದ್ರು ತಲೆ ಕೆಡಿಸ್ಕೋಬಾರ್ದು. ನಿಮ್ಮ ಹಣಕಾಸಿನ ಸ್ಥಿತಿಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ವ್ಯವಹಾರ ಮಾಡಬೇಕು. ಅವ್ರು ಹಿಂಗಿಂತಾರೆ, ಇವ್ರು ಹಂಗಂತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಿಮ್ಮಲ್ಲೇನೆ ನೀವು ಸ್ಕ್ಯಾನ್ ಮಾಡಿ ಪರಾವಲಂಬನೆ ಆಗುವಂತದ್ದನ್ನ ಬಿಡಬೇಕು. ಸ್ವಾವಲಂಬನೆಯಾಗಿ ನಿಮ್ಮಲ್ಲೇನೆ ಒಂದು ಚಿಂತನೆಯನ್ನ ಮಾಡಿಕೊಂಡು ನೀವು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಪ್ರತಿಯೊಂದು ಕೂಡ. ಇನ್ನು ತುರ್ತು ಪರಿಸ್ಥಿತಿ ಹಾಗೂ ಭವಿಷ್ಯದ ಒಂದು ಗುರಿಗಳಿಗಾಗಿ ನೀವೇನ್ ಮಾಡ್ಬೇಕು, ಉಳಿತಾಯದ ನಿಧಿಯನ್ನ ನಿಯಮಿತವಾಗಿ ರಚನೆ ಮಾಡ್ಬೇಕಾಗತ್ತೆ. ದುಡ್ಡನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳು, ಎಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಯಾವ ರೀತಿ ದುಡ್ಡನ್ನು ಉಳಿಸ್ಕೋಬೇಕು, ಇದ್ರ ಬಗ್ಗೆ ಈಗಲೇ ನೀವು ಭವಿಷ್ಯತ್ತಿನ ಒಂದು ಯೋಜನೆಯನ್ನ ರೂಪಿಸ್ಕೋಬೇಕಾಗುತ್ತೆ. ಖರ್ಚು ಮಾಡುವ ಮೊದಲು 2 ಬಾರಿ ಯೋಚನೆ ಮಾಡ್ಬೇಕು. ಅನವಗತ್ಯ ಏನ್ ಖರ್ಚಿರ್ತಾವಲ್ಲ ಅದಕ್ಕೆ ನೀವು ಕಡಿವಾಣವನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಸಹಾಯ ಮಾಡುವಂತ ಸ್ವಭಾವ, ಹಣಕಾಸಿನ ಪಾಲುದಾರಿಕೆ ಅಥವಾ ಸಾಲ ಕೊಡುವುದು ಅಥವಾ ತೆಗೆದುಕೊಂಡ್ಬರೋದು, ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ವ್ಯವಹಾರ ಮಾಡುವಂತದ್ದು. ನೀವು ಸಾಲ ತೆಗೆದುಕೊಳ್ಳುವಂತ ಯೋಚನೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಕೊಡ್ತಾ ಇದ್ದೀರಿ ಯಾರಿಗೋ ಸಾಲ ಅಂದ್ರೆ, ಎಂತವ್ರಿಗೆ ಕೊಡ್ತಾ ಇದ್ದೀನಿ, ನಾನು ಈ ಹಣ ಸೇಫಾ, ಇದಕ್ಕೆ ನಾನು ಜವಾಬ್ದಾರಿ ಜಾಗೃತಿ ಎಷ್ಟು ಪ್ರಮಾಣದಲ್ಲಿ ನಾನು ತೆಗೆದುಕೊಳ್ತಾ ಇದ್ದೀನಿ ಅನ್ನುವಂಥದ್ರ ಅರಿವು ನಿಮಗೆ ಇರಬೇಕು. ಬೇರೆಯವರ ಮಾತು ಕೇಳಿ ಮೊದಲು ಸ್ವಂತ ವಿಷಯಗಳನ್ನ ವಿಶ್ಲೇಷಿಸಲಾರದೇ ನಿರ್ಧಾರ ತಗೊಳ್ಳೋದು ತಪ್ಪಾಗುತ್ತೆ. ಹಣಕಾಸಿನ ಪಾಲುದಾರಿಕೆಯಲ್ಲಿ ಲಿಖಿತ ಒಪ್ಪಂದಗಳನ್ನ ಹೆಚ್ಚು ಗಮನವನ್ನ ಕೊಡಬೇಕಾಗುತ್ತೆ. ಅಂದ್ರೆ ಕರಾರು, ಕಂಡೀಷನ್ ತುಂಬಾ ಚೆನ್ನಾಗಿದ್ರೆ ಮಾತ್ರ ಒಳ್ಳೆ ಫಲ ಸಿಗುತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಸೃಜನಾತ್ಮಕ ಪ್ರತಿಭೆ, ನಿಮ್ಮ ಒಂದು ಸ್ಟ್ರೆಂತ್, ನಿಮ್ಮ ಒಂದು ಬೆಳವಣಿಗೆ, ನಿಮ್ಮಲ್ಲಿ ಏನಿದೆ ನೋಡಿ, ಈ ಕಲೆಗೆ ಸಂಬಂಧಿಸಿರುವಂತಹ ಬರವಣಿಗೆಗೆ ಸಂಬಂಧಿಸಿರುವಂತಹ, ಸಂಗೀತಕ್ಕೆ ಸಂಬಂಧಿಸಿರುವಂತಹ ಅಥವಾ ವ್ಯಾಪಾರ ಹುದ್ದೆಗಳಿಗೆ ಸಂಬಂಧಿಸಿರುವಂತಹ, ಸರ್ಕಾರಿ ಅರೆ ಸರ್ಕಾರಿಗೆ ಸಂಬಂಧಿಸಿರತಕ್ಕಂತಹ ಇಂತಹ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇಂಥ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಒಂದು ಒಳ್ಳೆ ವೇ ಇದೆ, ಅಂದ್ರೆ ಲಾಭ ಇದೆ ಅನ್ನುವಂಥದ್ದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಇಂತಹ ಕೆಲಸಗಳನ್ನ ಮಾಡಿದ್ರೆ ಆದಾಯ ಹೆಚ್ಚಾಗುತ್ತೆ, ಹಣಕಾಸಿನ ಒಂದು ಉಳಿತಾಯ ಆಗುತ್ತೆ. ಇನ್ನು ಈ ಪರಿಹಾರ ಅಂತ ಬಂದಾಗ ಬಹಳ ವಿಶೇಷವಾಗಿ ನೀವು ಪರಿಹಾರ ಏನ್ ಮಾಡ್ಕೋಬೇಕು ನೋಡಿ, ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಠಣ ಮಾಡ್ತಕ್ಕಂಥದ್ರಿಂದ, ಗುರುವಿನ ಒಂದು ದೇವಾಲಯಕ್ಕೆ ಹೋಗುವುದರಿಂದನೂ ಕೂಡ ನಿಮಗೆ ಶುಭ ಫಲ ಸಿಗುತ್ತೆ. ಬಹಳ ಒಳ್ಳೆ ಪರಿಹಾರ ಇದು. ಇನ್ನು ಈ ಹಿರಿಯರು ಹಾಗೂ ಗುರುಗಳಿಗೆ ಗೌರವವನ್ನು ನೀಡುವಂಥದ್ದು, ಆರ್ಥಿಕ ಸ್ಥಿತಿಯನ್ನ ಸುಧಾರಿಸ್ತಕ್ಕಂಥದ್ದು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು
ಧ್ಯಾನ ಮಾಡುವಂಥದ್ದು ಗೊಂದಲವನ್ನ ನಿಮಗೆ ಕಡಿಮೆ ಆಗುತ್ತೆ, ಮಾನಸಿಕ ಒತ್ತಡವನ್ನ ನಿಮಗೆ ಕಡಿಮೆ ಆಗುತ್ತೆ. ಇನ್ನು ಗುರು ಬಲವರ್ಧನೆಗೆ, ನಿಮ್ಮ ರಾಷ್ಟ್ರಾಧಿಪತಿ ಗುರು ಆಗಿರೋದ್ರಿಂದ ಗುರು ಬಲವರ್ಧನೆಗೆ ನೋಡಿ, ಇಷ್ಟವಾಗಿರ್ತಕ್ಕಂಥ ಗುರುವಿಗೆ ಇಷ್ಟವಾಗಿರುವಂತದ್ದೇನು, ಹಳದಿ ಬಣ್ಣ, ಹಳದಿ ಬಟ್ಟೆ, ಇಂಥ ಹಳದಿ ಇರ್ತಕ್ಕಂತಹ ಬಟ್ಟೆ ಬಣ್ಣಗಳನ್ನ ಬಳಸ್ತಕ್ಕಂಥದ್ದು, ಬಂಗಾರವನ್ನು ಧರಿಸ್ತಕ್ಕಂಥದ್ದು, ಹಾಗೂ ಶುಭ ಕಾರ್ಯಗಳಲ್ಲಿ ಇಂಥದ್ದನ್ನ ಉಪಯೋಗ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಗುರುವಿನ ದೇವಸ್ಥಾನಕ್ಕೆ ಭೇಟಿ ನೀಡ್ತಕ್ಕಂಥದ್ದು, ಹಳದಿ ವಸ್ತುಗಳಾಗಿರ್ತಕ್ಕಂಥದ್ದು, ಈ ಕಡಲೆಬೇಳೆ, ಹಣ್ಣುಗಳು, ಹಳದಿ ಆಗಿರ್ತಕ್ಕಂಥದ್ದನ್ನ ಹಳದಿ ಹಣ್ಣುಗಳು, ಇಂಥದ್ದನ್ನ ದಾನವನ್ನಾಗಿ ನೀಡತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಜೊತೆಗೆ ಗುರು ಮಂತ್ರವನ್ನ ನೀವು ಪಠಣ ಮಾಡಬೇಕಾಗತ್ತೆ. ಓಂ ಬೃಂ ಬೃಹಸ್ಪತಾಯೇ ನಮಃ. ನೋಡಿ, ಈ ಒಂದು ಜಪವನ್ನ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಅದ್ಭುತವಾದಂತಹ ಫಲಗಳು ನಿಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು. ಒಳ್ಳೆ ಫಲಗಳು ಸಿಗ್ಲಿ, ತುಂಬಾ ಸಿಂಪಲ್ ಆದಂತ ಪರಿಹಾರಗಳಿದಾವೆ, ಮಾಡ್ಕೊಳ್ಳಿ, ಇದ್ರ ಪ್ರಯೋಜನವನ್ನ ಪಡ್ಕೊಳ್ಳಿ, ಖಂಡಿತ ಒಳ್ಳೆ ಫಲ ಸಿಗುತ್ತೆ. ವಿಡಿಯೋ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋದ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲೂ ಕೂಡ 12 ರಾಶಿಯವರೆಗೆ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ವಿಡಿಯೋ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.